न्यूज नेशन में मैं हूं आबिद हुसैन शेख। बीजापुर पालिका कमिश्नर और जनता के बीच तकरार। बीजापुर के सराफ बाजार में मौजूद सिकंदर मस्जिद से सटे इलाके में पिछले दिनों एनक्रोचमेंट के नाम पर गरीब व्यापारियों की रोजी छीनकर अब पालिका की ओर से इस जगह पर बड़ा कारनामा अंजाम दिया जा रहा है। कमिश्नर विजय मक्कलकी के मुताबिक व्यापारियों की मांग ग्राहकों के लिए शौचालय निर्माण पर गंभीरता से पालन करते हुए इनकी मांग को गरीबों की रोजी रोटी छीनकर किया जा रहा है, तो वहीं आज इस काम को गैरकानूनी बताते हुए सिकंदर मस्जिद जमात कमेटी और स्थानीय जनता ने इस काम का कड़ा विरोध करते हुए ऐतराज जताकर मामला कोर्ट में चलने के चलते ऐसा कोई निर्माणी काम न किया जाए कहा। तो इस पर पालिका कमिश्नर और जमात कमेटी के बीच बहस भी हुई, लेकिन कमिश्नर ने जैसे इस काम को करने की ठान ली हो दस्तावेजात के साथ बात करके अपने काम को आगे बढ़ाया। पालिका अधिकारियों ने अपोजिट ಮಾಡಿದ್ರೆ ನಿಮಗೆ ಎದುರಿಗೆ ಆಗುತ್ತೆ ಅಂತ ತಿಳ್ಕೊಂಡು ನಾವು ನಿಮಗೆ ಇದು ಮಾಡ್ತಾ ಇಲ್ಲ, ಅದರ ಕಾರ್ನರ್ ಈ ಕಡೆ ಮಾಡ್ತಾ ಇದೀವಿ ಗೊತ್ತಾ, ಅದು ಸ್ವಲ್ಪ ಜಾಗ ಬಿಟ್ಟು ಮಾಡ್ತಾ ಇದೀವಿ। ನಿಮಗೆ ಯಾವುದು ಮಾಡೋ ಸಾಧ್ಯ ಇಲ್ಲ ಸರ್, ದರ್ಗಾ ಐತ್ರಿ, ಏನು ಮಾಡೋ ಸಾಧ್ಯ ಇಲ್ಲ, ದರ್ಗಾ ಐತ್ರಿ ಒಳಗೆ ಸರ್, ಸೂಫೀಸ್ ಅಂತ ದರ್ಗಾ ಐತ್ರಿ ಸರ್, ಏನು ಮಾಡ್ತಾರೆ ಮೊದಲು 7 ವರ್ಷದಿಂದ ಏನು ಮಸ್ಜಿದ್ ಬಲ್ಲಿ ಅಲ್ಲೇ ಕಟ್ಟಿಸಿದ್ರು, ಎಲ್ಲ ಶೆಡ್ ಹಾಕಸ್ತಾನೆ ನಿಂದ್ರಕೇಸಿ ಇಲ್ಲಿ ಎಲ್ಲ ಶೆಡ್ ಪೇಪರ್ ಒಳಗೆ ಬನಾತೀವಿ, ಎಲ್ಲ ಶೆಡ್ ಹಾಕಸ್ತಾನೆ ಇಲ್ಲಿ ಬರ್ಲಿ ನೋಡ್ತು ನಾವು ನೋಡ್ತು ನೋಡ್ರಿ ನೋಡುನು ಆಯ್ತು ನೋಡು ಹಂದಿ बनाते साहब ಮಾತಾಡಕತ್ತಾರ ನೀವು ಕಮ್ಮಿ ಜೊತೆ ಬಾತ್ ಕರೆ ಬಾತ್ ಕರೆ ಇಲ್ಲ ಇದು ಸಾಹೇಬ್ರ ದೊಡ್ಡಿಲ್ಲ ಕಮ್ಮಿ ಸಾಹೇಬ್ರ ನೀವು ನಾ ಮಾತಾಡಬೇಡ ಇನ್ನು ಮಾತಾಡಬಾರ್ದು, ದೊಡ್ಡವರು ಮಾತಾಡಿದ್ರೆ ಮುಗಿತ, ನೀವು ಮಾತಾಡಬೇಡ, ಸಣ್ಣವರು ಇದ್ದೀರಿ, ದೊಡ್ಡವರು ಕಮಿಟಿ ಇದಾರೆ ಬೇರೆ ಯಾರು ಮಾತಾಡಲ್ಲ, ನಮ್ಮ ಕಂಪೌಂಡ್ ಕಟ್ಟ ಹೇಳಿದ್ರಿ ನಾ ಮಾತಾಡೋ ಕೂಡ ಯಾವ ಆಫೀಸರ್ ಮಾತಾಡಬಾರ್ದು, ಥ್ಯಾಂಕ್ಸ್ ಕೊಡ್ಲಾಕ್ತೀನಿ ಅವ್ರಿಗೆ, ದೊಡ್ಡ ಮಾತಾಡ್ತೀರಿ ನೋಡ್ರಿ, ಪಬ್ಲಿಕ್ ಪರವಾಗಿ ಮಾತಾಡಿದಾರೆ ಆಯ್ತಾ, ಬಿಟ್ಬಿಡಿ ಆಯ್ತಾ, ಪಬ್ಲಿಕ್ ಕೆಲಸಕ್ಕೆ ಅಡ್ಡಿಪಡಿಸಕ್ ಹೋಗ್ಬೇಡಿ ಆಯ್ತಾ, ಅಲ್ಲಿ ಬಂದ್ ಮಾತಾಡ್ಮೇಲೆ ನಾವು ನಿಮ್ಗೆ ಯಾವುದೇ ಕಾರಣಕ್ಕೂ ತೊಂದರೆ ಕೊಡ್ಬೇಕಂತ ಉದ್ದೇಶ ಇಲ್ಲ, ಆಮೇಲೆ ಅಲ್ಲಿ ಅನ್ಹೈಜಿನಿಕ್ ಆಗ್ತಾ ಇದೆ, ಒಳ್ಳೆ ವಾತಾವರಣ ಕಲ್ಸಕ್ಕೆ ನಮ್ಮ ಉದ್ದೇಶ ಇದೆ, ದಯವಿಟ್ಟು ಸಾಕಾಗ್ಬಿಡಿ ಎಲ್ಲಾರು ಇಲ್ಲಿ ಅಂಗಡಿ ಇದು ಎಲ್ಲ ಯಾವ್ದಾರು ನೋಡ್ರಿ ಅಂತಮ್ರ ಇದ್ದಂಗ ನಾವ್ದೇನು ಮಸೂತಿ ಎಲ್ಲ ಮನೆಗಳು ನಾವೆಲ್ಲರೂ ಅಂತಮ್ರ ಇದ್ದಂಗ ಇರೋದು ಎಲ್ಲರೂ ಇಲ್ಲಿ ಇಲ್ಲ, ನಿಮ್ ಕಡೆ ಸ್ವಲ್ಪ ತೊಂದರೆ ಆಗ್ತಿದೆ, ಆತರ ಆಗಲ್ಲ ಬಿಡಿ, ನಾ ಮಾಡತ್ತೀನ, ನಾ ಇದನ್ನು ಮಾಡಲಿಲ್ಲ ಅದನ್ನು ಮಾಡ್ತೀನಿ ಹೇಳ್ತಾರೆ, ಬನ್ನಿ वहाँ चलो अगले साहब चलो साहब एक लाख की एक बात बोले साहब ಎಷ್ಟು ಜಾಗ ಚೆಕ್ ಮಾಡ್ಕೊಳಪ್ಪ ನಮ್ಮ ಇಂಜಿನಿಯರ್ ಸರ್ ಇದ್ರಿ ಈ ರೋಡಿಗೆ ಟಾಯ್ಲೆಟ್ ಇತ್ತು ಸರ್ 7 ವರ್ಷ ಚೆಕ್ ಮಾಡಿ नहीं एक बात बोले खलास हम लाख में एक बात मेजरमेंट तोड़े नहीं हो तो बोले बात खलास पेपर और ನಾವು ಇದೀವಿ ओके सर थैंक यू सर चलो हेलो और मंदिर ಏನು ಈ ಸಿಕಂದರ್ ಮಸೀದಿ ಪಕ್ಕ ಈ ಲೈನಲ್ಲಿ ಏನು ಎಲ್ ಶೇಪಲ್ಲಿ ಹಿಂದೆ ವ್ಯಾಪಾರಸ್ಥರು ಸ್ವಲ್ಪ ಎಲ್ಲ ಎನ್ಕ್ರೋಚ್ಮೆಂಟ್ ಮಾಡಿದ್ರು, ಆ ಟೈಮಲ್ಲಿ ನಾವೆಲ್ಲ ಎನ್ಕ್ರೋಚ್ಮೆಂಟ್ ತೆರವುಗೊಳಿಸಿದ್ವಿ ಈಗಾಗಲೇ ಒಂದು 4-5 ತಿಂಗಳ ಹಿಂದೆ। ಇಲ್ಲಿ ಸಾರ್ವಜನಿಕರ ಬೇಡಿಕೆ ಅಂದರೆ ಒಂದು ಎನ್ಕ್ರೋಚ್ಮೆಂಟನ್ನು ತೆರವುಗೊಳಿಸಬೇಕು, ಈ ಹಿಂದೆ ಇಲ್ಲೆಲ್ಲ ನಮಗೆಲ್ಲ ಜನರಿಗೆ ವ್ಯಾಪಾರಸ್ಥರಿಗೆಲ್ಲ ಹಳ್ಳಿಯಿಂದ ಬರ್ತಕ್ಕಂಥ ಎಲ್ಲ ಜನರಿಗೆ ಒಂದು ಶೌಚಾಲಯ ಇತ್ತು, ಶೌಚಾಲಯ ಕಟ್ಟಿಕೊಡ್ಬೇಕಂತ ಒಂದು ಈಗಾಗಲೇ ಅವರು ಜಿಲ್ಲಾಧಿಕಾರಿಗೆ ನಮಗೆ ಕಾರ್ಪೊರೇಷನ್ಗೆಲ್ಲ ಮನವಿ ಸಲ್ಲಿಸಿದ್ದಾರೆ। ಆ ಪ್ರಕಾರ ನಾವೆಲ್ಲ ಇದನ್ನೆಲ್ಲ ಪರಿಶೀಲನೆ ಮಾಡಿದ್ವಿ। ಈ ಹಿಂದೆ ಏನು ಟಾಯ್ಲೆಟನ್ನು ಕಟ್ಟಿದ್ರಲ್ಲ ಆ ಜಾಗದಲ್ಲಿ ಮತ್ತೆ
ಅದೇ ಜಾಗದಲ್ಲಿ ಅಂದರೆ ಒಂದು ಮಾರ್ಕ್ ಮಾಡಿದ್ದಾರೆ, ಈ ವೆಸ್ಟ್ ಸೈಡ್ಗೆ ಆಮೇಲೆ ನಾರ್ತ್ ಸೈಡ್ಗೆ ಟಾಯ್ಲೆಟನ್ನು ಕಟ್ಟ ಬರೋದಕ್ಕೆ ಒಂದು ವಕಫ್ ಒಂದು ಕೋರ್ಟಿಂದ ಆರ್ಡರ್ ಆಗಿದೆ. ಹೀಗಾಗಿ ಆ ಇರೋ ಜಾಗದಲ್ಲಿ ಕಟ್ಟಲಿಕ್ಕೆ ಆಗಲ್ಲ. ಅದಕ್ಕಾಗಿ ಈ ಸೌತ್ಗೆ, ದಕ್ಷಿಣಕ್ಕೆ ಮತ್ತು ಪೂರ್ವಕ್ಕೆ ಕಟ್ಟಲಿಕ್ಕೆ ಯಾವುದೂ ಕೋರ್ಟ್ ತಡೆ ಆಜ್ಞೆ ಇಲ್ಲ. ಅದಕ್ಕಾಗಿ ಇಲ್ಲಿ ಕಟ್ಟಬೇಕಂತ ಬಂದಿದ್ವಿ. ಜಮಾತ್ದವ್ರು ಏನಂತಾರೆ, ಇಲ್ಲಿ ಕಟ್ಟಬೇಡಿ ಅಂತಕೊಂಡು ಅವರೆಲ್ಲ ಒಂದು ವಾದ ಮಾಡ್ತಾರೆ. ಅದಕ್ಕಾಗಿ ಎಲ್ಲ ಜನ ಎಲ್ಲ ಬಂದು ಇಲ್ಲಿ ತಾವು ನೋಡ್ಬೋದು, ಆ ಕಡೆ ಎಲ್ಲ ಜನ ಬಂದೆಲ್ಲ ಯೂರಿನಲ್ಸ್ ಮಾಡೋದು ಈ ಥರ ಮಾಡ್ತಾರೆ. ಅದಕ್ಕಾಗಿ ಒಂದು ಹೆಲ್ದಿ ವಾತಾವರಣ ಕ್ರಿಯೇಟ್ ಮಾಡಬೇಕು, ಪ್ಲಸ್ ಒಂದು ಸುಸಜ್ಜಿತವಾದ ಒಂದು ವಾತಾವರಣ ಇಡೋಗೋಸ್ಕರ ಒಂದು ಯೂರಿನಲ್ಸು ಮತ್ತು ಟಾಯ್ಲೆಟನ್ನು ಕಟ್ಟಿ ಕೊಡಬೇಕಂತ ನಾವು ಸರ್ಕಾರದ ಯೋಜನೆಯಿಂದ ಒಂದು ಮಂಜೂರು ತಗೊಂಡು ಇಲ್ಲ. ಇಲ್ಲಿ ಈ ಜಾಗದಲ್ಲಿ ಸದ್ಯಕ್ಕೆ ಯಾವುದೂ ಸ್ಟೇ ಇಲ್ಲ. ಸದ್ಯಕ್ಕೆ ಕೋರ್ಟ್ ಡೈರೆಕ್ಷನ್ಸ್ ಅವ್ರು ಕೋರ್ಟ್ಗೆ ಹೋಯ್ದು ಅಂತ ಹೇಳ್ತಾರೆ. ಕೋರ್ಟ್ಗೆ ಹೋಯ್ದು ನಿಜ ಇದೆ, ಆದರೆ ಕೋರ್ಟಿಂದ ಸಹಿತ ಯಾವುದೇ ಕಾರಣಕ್ಕೂ ಇಲ್ಲಿ ಕಟ್ಟಬೇಡಬೇಕು ಸದ್ಯಕ್ಕೆ ನಮ್ಗೆ ಯಾವುದೂ ಆದೇಶ ಇಲ್ಲ. ಒಂದು ಸಾರ್ವಜನಿಕ ಹಿತದೃಷ್ಟಿಯಿಂದ ಒಂದು ಸಾರ್ವಜನಿಕ ಒಂದು ಒಳ್ಳೆಯ ವಾತಾವರಣ ಕಲಿಸೋದಕ್ಕೋಸ್ಕರ ನಾವು ಇದನ್ನ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. फूड ग्रोसरी, राव चिकन, मटन, फिश, वेजिटेबल्स, फ्रूट, जूस, मिठाई, मेडिसिन, चाय और पान भी, वो भी अपने मनपसंद शॉप से सिर्फ 30 मिनट में अपने घर तक। अरे वाह, मैं तो अभी ऑर्डर करती हूँ। क्या बताया? ऐप का नाम बिगोस। इस ऐप के बारे में किसी को मत बताना। सुना आपने? किसी को मत बताना। बाघमारे हॉस्पिटल में औरतों से जुड़ी हर बीमारी के इलाज के साथ अब शुरू हो चुका है डिलीवरी। चाहे नॉर्मल हो या सिजरीन, कम दामों में किया जाएगा। 24 घंटे माहिर डॉक्टरों की निगरानी में। अस्पताल का पता सखाफरोजा 4 नंबर स्कूल के करीब, बीजापुर। और खबरों के लिए देखते रहिए बी न्यूज़ नेशन।